ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗನ್ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 31 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಯೂಸ್ ಆಗುವಂಥ ಹೆಲ್ಪಿಂಗ್ ವರ್ಬ್ ಏನಂತ ಹೇಳಿದ್ದೆ ವಿಲ್. ಹಾಗೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಆಗುವಂಥ ಹೆಲ್ಪಿಂಗ್ ವರ್ಬ್ ಏನಂದರೆ ವಿಲ್ ಬಿ ಅಂತ ಹೇಳ್ಬೋದು. ಇಲ್ಲಿ ಯೂಸ್ ಆಗುವಂಥ ಹೆಲ್ಪಿಂಗ್ ವರ್ಬ್ ವಿಲ್ ಬಿ. ಮತ್ತು ಇಲ್ಲಿ ಯೂಸ್ ಆಗುವಂಥ ವರ್ಬ್ ಫಾರ್ಮ್ ಅಂದರೆ V4, ದ್ಯಾಟ್ ಈಸ್ V1 ಪ್ಲಸ್ ING. ಓಕೆ, ರೂಲ್ಸ್ ಚೆಕ್ ಮಾಡೋಣ. ಫಸ್ಟ್ ರೂಲ್ ಬಂದುಬಿಟ್ಟು ಪಾಸಿಟಿವ್ ಸೆಂಟೆನ್ಸ್ ರೂಲ್ ನೋಡಿ ಏನಿದೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ಗೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ VB ಪ್ಲಸ್ V4, ದ್ಯಾಟ್ ಈಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಲಾಸ್ಟ್ ಟೈಮ್ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ, ಐ ಈಟ್ ಆ್ಯನ್ ಆ್ಯಪಲ್. ಅದು ನಾನು ಬೇರೆ ಬೇರೆ ಟೆನ್ಸ್ ಫಾರ್ಮೆಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಐ ಈಟ್ ಆ್ಯನ್ ಆ್ಯಪಲ್, I am eating an apple, I have eaten an apple, I have been eating an apple, I ate an apple, I was eating an apple, I had eaten an apple, I had been eating an apple. ಆ್ಯಂಡ್ ಸಿಂಪಲ್ ಫ್ಯೂಚರ್ ಹೇಳಿದ್ದೆ ಐ ವಿಲ್ ಈಟ್ ಆ್ಯನ್ ಆ್ಯಪಲ್. ಈಗ ಅದು ಸೇಮು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ ಪಿ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್ ಅಂದರೆ ಐ ವಿಲ್ ಬಿ ಈಟಿಂಗ್ ಆ್ಯನ್ ಆ್ಯಪಲ್. So this is what positive sentence for future continuous tense. Okay, ನಾವು ಈಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸ್ ಹೇಗಾಗುತ್ತೆ ನೋಡಿ. ರೂಲ್ ಏನಿದೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ ನಾಟ್ ಪ್ಲಸ್ ಬಿ ಪ್ಲಸ್ V4, ದ್ಯಾಟ್ ಈಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಆರ್ ಸಬ್ಜೆಕ್ಟ್ ಪ್ಲಸ್ ಓಂಟ್, ವಿಲ್ ನಾಟ್ ಬದಲಿಗೆ ಓಂಟ್ ಅಂತ ಕರಿಬೋದು, ಪ್ಲಸ್ ಬಿ ಪ್ಲಸ್ V4, ದ್ಯಾಟ್ ಈಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಪಾಸಿಟಿವ್ ಸೆಂಟೆನ್ಸಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೆ, ಐ ವಿಲ್ ಬಿ ಈಟಿಂಗ್ ಆ್ಯನ್ ಆ್ಯಪಲ್. ಈಗ ಅದೇ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಂದ್ರೆ ಐ ವಿಲ್ ನಾಟ್ ಬಿ ಈಟಿಂಗ್ ಆ್ಯನ್ ಆ್ಯಪಲ್ ಆರ್ ಐ ವೋಂಟ್ ಬಿ ಈಟಿಂಗ್ ಆ್ಯನ್ ಆ್ಯಪಲ್. ದಿಸ್ ಈಸ್ ಫಾರ್ ನೆಗೆಟಿವ್ ಸೆಂಟೆನ್ಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಈಗ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಮಾಡೋಣ. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ಗೆ ರೂಲ್ ಇದೆ ನೋಡಿ, ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ V4, ದ್ಯಾಟ್ ಈಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಈಗ ಅದೇ ಸೆಂಟೆನ್ಸ್ನ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸಲ್ಲಿ ಹೇಳ್ತೀನಿ ನೋಡಿ, ವಿಲ್ ಐ ಬಿ ಈಟಿಂಗ್ ಆ್ಯನ್ ಆ್ಯಪಲ್. ಇದೇನಾಗುತ್ತೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸು ಹೆಲ್ಪಿಂಗ್ ವರ್ಬ್ ಮುಖಾಂತರ ಸ್ಟಾರ್ಟ್ ಆದರೆ ಆನ್ಸರ್ ಎಸ್ ಆರ್ ನೋ ಇರುತ್ತೆ. ಆನ್ಸರ್ ಎಸ್ ಇದ್ದರೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ಗೆ ಸ್ಟೇಟ್ಮೆಂಟ್ ಪಾಸಿಟಿವ್ ಇರುತ್ತೆ. ಆನ್ಸರ್ ನೋ ಇದ್ದರೆ ಸ್ಟೇಟ್ಮೆಂಟ್ ನೆಗೆಟಿವ್ ಇರುತ್ತೆ. ಈಗ ನೋಡಿ ಕ್ವಶನ್ನ ರಿಪೀಟ್ ಮಾಡ್ತೀನಿ. ವಿಲ್ ಐ ಬಿ ಈಟಿಂಗ್ ಆ್ಯನ್ ಆ್ಯಪಲ್? ಆನ್ಸರ್ ಎಸ್ ಅಂತ ತಿಳ್ಕೊಳ್ಳಿ. ಎಸ್, ಐ ವಿಲ್ ಬಿ ಈಟಿಂಗ್ ಆ್ಯನ್ ಆ್ಯಪಲ್. ಕ್ವಶನ್ ಮತ್ತೆ ರಿಪೀಟ್ ಮಾಡ್ತೀನಿ. ವಿಲ್ ಐ ಬಿ ಈಟಿಂಗ್ ಆ್ಯನ್ ಆ್ಯಪಲ್? ಆನ್ಸರ್ ನೋ ಆದರೆ ಸ್ಟೇಟ್ಮೆಂಟ್ ಹೀಗೆ ಬರುತ್ತೆ, ನೋ ಐ ವಿಲ್ ನಾಟ್ ಬಿ ಈಟಿಂಗ್ ಆ್ಯನ್ ಆ್ಯಪಲ್, ನೋ ಐ ವೋಂಟ್ ಬಿ ಈಟಿಂಗ್ ಆ್ಯನ್ ಆ್ಯಪಲ್. ದಿಸ್ ಈಸ್ ಫಾರ್ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ಈಗ ನೆಕ್ಸ್ಟ್ ನೋಡೋಣ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ರೂಲ್ ಏನಿದೆ ನೋಡಿ, ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಬಿ ಪ್ಲಸ್ V4, ದ್ಯಾಟ್ ಈಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಆ್ಯಂಡ್ ಕ್ವಶನ್ ಮಾರ್ಕ್. ಇನ್ನೊಂದು ಆಪ್ಷನ್ ಇದೆ, ಓಂಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ V4, ದ್ಯಾಟ್ ಈಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಆ್ಯಂಡ್ ಕ್ವಶನ್ ಮಾರ್ಕ್. ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ಗೆ ಸೆಂಟೆನ್ಸ್ ಹೇಳ್ತೀನಿ ನೋಡಿ. ಅದೇ ಸೆಂಟೆನ್ಸ್ನ ಇಂಟ್ರಾಗೇಟಿವ್ ನೆಗೆಟಿವ್ ಹೇಳ್ತೀನಿ. ವಿಲ್ ಐ ನಾಟ್ ಬಿ ಈಟಿಂಗ್ ಆ್ಯನ್ ಆ್ಯಪಲ್ ಆರ್ ಓಂಟ್ ಐ ಬಿ ಈಟಿಂಗ್ ಆ್ಯನ್ ಆ್ಯಪಲ್. ಸೊ ಇದು ಕ್ವಶನ್ ಇದೆ. ಆ್ಯಂಡ್ ಈ ಕ್ವಶನ್ ಸೆಂಟೆನ್ಸ್ಗೆ ಆನ್ಸರ್ ಏನಿರುತ್ತೆ, ಎಸ್ ಆರ್ ನೋ ಇರುತ್ತೆ. ಆನ್ಸರ್ ಎಸ್ ಇದ್ದರೆ ಈ ಸಲ ನೆಗೆಟಿವ್ ಸ್ಟೇಟ್ಮೆಂಟು, ಆನ್ಸರ್ ನೋ ಇದ್ದರೆ ಪಾಸಿಟಿವ್ ಸ್ಟೇಟ್ಮೆಂಟು. ಕ್ವಶನ್ ರಿಪೀಟ್ ಮಾಡ್ತೀನಿ ನೋಡಿ. ವಿಲ್ ಐ ನಾಟ್ ಬಿ ಈಟಿಂಗ್ ಆ್ಯನ್ ಆ್ಯಪಲ್? ಎಸ್, ಐ ವಿಲ್ ನಾಟ್ ಬಿ ಈಟಿಂಗ್ ಆ್ಯನ್ ಆ್ಯಪಲ್. ಮತ್ತೆ ಕ್ವಶನ್ ರಿಪೀಟ್ ಮಾಡ್ತೀನಿ ನೋಡಿ. ವೋಂಟ್ ಐ ಬಿ ಈಟಿಂಗ್ ಆ್ಯನ್ ಆ್ಯಪಲ್? ನೋ, I will eating an apple. I will be eating an apple. So this is all about interrogative negative sentence. These rules all for future continuous tense ಅಂತ ಹೇಳ್ಬೋದು. ನಿಮಗೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಪಾಸಿಟಿವ್, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅದ್ರ ಮೇಲೆ ಡ್ರಿಲ್ ಟೇಬಲ್ ಇದೆ. ಲೆಟ್ ಮಿ ರೀಡ್ ಡ್ರಿಲ್ ಟೇಬಲ್. ಪಾಸಿಟಿವ್ ಸೆಂಟೆನ್ಸ್, ಐ ವಿಲ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್. Will be attending a program. You will be attending a program. They will be attending a program. He will be attending a program. She will be attending a program. It will be attending a program. ಇನ್ನೊಂದು ಎಕ್ಸಾಂಪಲ್ ರೀಡ್ ಮಾಡೋಣ. ಐ ವಿಲ್ ಬಿ ಕುಕಿಂಗ್ ಸಮ್ ಫುಡ್. ವಿ ವಿಲ್ ಬಿ ಕುಕಿಂಗ್ ಸಮ್ ಫುಡ್. ಯು ವಿಲ್ ಬಿ ಕುಕಿಂಗ್ ಸಮ್ ಫುಡ್. ದೇ ವಿಲ್ ಬಿ ಕುಕಿಂಗ್ ಸಮ್ ಫುಡ್. ಹಿ ವಿಲ್ ಬಿ ಕುಕಿಂಗ್ ಸಮ್ ಫುಡ್. ಶಿ ವಿಲ್ ಬಿ ಕುಕಿಂಗ್ ಸಮ್ ಫುಡ್. ಇಟ್ ವಿಲ್ ಬಿ ಕುಕಿಂಗ್ ಸಮ್ ಫುಡ್. ಇದು ಏನಾಯಿತು,
ಪಾಸಿಟಿವ್ ಸೆಂಟೆನ್ಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಯಿತು. ನೆಕ್ಸ್ಟ್ ಡ್ರಿಲ್ ಟೇಬಲ್ ನೆಗೆಟಿವ್ ಸೆಂಟೆನ್ಸ್ಗೆ ಚೆಕ್ ಮಾಡೋಣ. ಅಲ್ಲಿ ವಿಲ್ ನಾಟ್ ಅಂತ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಓಂಟ್ ಅಂತ ಯೂಸ್ ಮಾಡ್ಬೋದು. ಫಸ್ಟ್ ವಿಲ್ ನಾಟ್ ಯೂಸ್ ಮಾಡಿ ಸೆಂಟೆನ್ಸ್ ಹೇಳ್ತೀನಿ ನೋಡಿ. ಐ ವಿಲ್ ನಾಟ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್, ವಿ ವಿಲ್ ನಾಟ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್, ಯು ವಿಲ್ ನಾಟ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್, ದೇ ವಿಲ್ ನಾಟ್ ಬಿ attending a program, he will not be attending a program, she will not be attending a program, it will not be attending a program. ಈಗ ಇದೇ ಸೆಂಟೆನ್ಸು ವಿಲ್ ನಾಟ್ ಬದಲಿಗೆ ಓಂಟ್ ಯೂಸ್ ಮಾಡ್ತೀನಿ ನೋಡಿ. ಐ ವೋಂಟ್ ಬಿ ಅಟೆಂಡಿಂಗ್ ಐ ವೋಂಟ್ ಬಿ ಕುಕಿಂಗ್ ಸಮ್ ಫುಡ್, we won't be cooking some food, you won't be cooking some food, they won't be cooking some food, he won't be cooking some food, she won't be cooking some food, it won't be cooking some food. ಇದು ಏನಾಯಿತು ನೆಗೆಟಿವ್ ಸೆಂಟೆನ್ಸ್ ಫಾರ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ನೋಡೋಣ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್. ವಿಲ್ ಮುಖಾಂತರ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕ್ವಶನ್ ಮಾರ್ಕ್ ಮುಖಾಂತರ ಎಂಡ್ ಆಗುತ್ತೆ. ರೀಡ್ ಮಾಡ್ತೀನಿ ನೋಡಿ, ಲಿಸನ್ ವೆಲ್. ಓಕೆ, will I be attending a program, will you be attending a program, will you be attending a program, will they be attending a program, will he be attending a program, will she be attending a program, will it be attending a program. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ವಿಲ್ ಐ ಬಿ ಕುಕಿಂಗ್ ಸಮ್ ಫುಡ್, ವಿಲ್ ಯು ಬಿ ಕುಕಿಂಗ್ ಸಮ್ ಫುಡ್, ವಿಲ್ ವಿ ಬಿ ಕುಕಿಂಗ್ ಸಮ್ ಫುಡ್, ವಿಲ್ ದೇ ಬಿ ಕುಕಿಂಗ್ ಸಮ್ ಫುಡ್, ವಿಲ್ ಹಿ ಬಿ ಕುಕಿಂಗ್ ಸಮ್ ಫುಡ್, ವಿಲ್ ಶಿ ಬಿ ಕುಕಿಂಗ್ ಸಮ್ ಫುಡ್, ವಿಲ್ ಇಟ್ ಬಿ ಕುಕಿಂಗ್ ಸಮ್ ಫುಡ್. ಇದೇನಾಯಿತು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಫಾರ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್ ಫಾರ್ಮೇಟು ಫಾರ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸು ಹೇಗಿರುತ್ತೆ ನೋಡಿ. ವಿಲ್ ನಾಟ್ ಯೂಸ್ ಮಾಡ್ಬೋದು, ಓಂಟ್ನು ಯೂಸ್ ಮಾಡ್ಬೋದು. ಫಸ್ಟ್ ನಾನು ವಿಲ್ ನಾಟ್ ಯೂಸ್ ಮಾಡಿ ಹೇಳ್ತೀನಿ ನೋಡಿ. ವಿಲ್ ಐ ನಾಟ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್, ವಿಲ್ ವಿ ನಾಟ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್, ವಿಲ್ ಯು ನಾಟ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್, ವಿಲ್ ದೇ ನಾಟ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್, ವಿಲ್ ಹಿ ನಾಟ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್, ವಿಲ್ ಶಿ ನಾಟ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್, ವಿಲ್ ಇಟ್ ನಾಟ್ ಬಿ ಅಟೆಂಡಿಂಗ್ ಅ ಪ್ರೋಗ್ರಾಮ್. ಈಗ ವಿಲ್ ನಾಟ್ ಬದಲಿಗೆ ಓಂಟ್ ಯೂಸ್ ಮಾಡಿ ಸೆಂಟೆನ್ಸ್ ಹೇಳ್ತೀನಿ. ಲಿಸನ್. Won't I be cooking some food? Won't we be cooking some food? Won't you be cooking some food? Won't they be cooking some food? Won't he be cooking some food? Won't she be cooking some food? Won't it be cooking some food? So this is all about interrogative negative sentence. ಇಲ್ಲಿಗೆ ಸೊ ಓವರಾಲ್ ಇನ್ಫಾರ್ಮೇಷನ್ ಕವರ್ ಆಯಿತು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ಗೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ಗೆ ಸೇಮ್ ಡ್ರಿಲ್ ಟೇಬಲ್ ನಾನು ನಿಮಗೆ ಆ್ಯಕ್ಟಿವಿಟಿ ಕೊಟ್ಟಿದ್ದೀನಿ. ನಾ ಯಾವ ಥರ ಅಂದಿದ್ದೀನಿ ಅದೇ ಥರ ನೀವು ಅನ್ಬೇಕು. ಈ ಸೆಂಟೆನ್ಸು ಪಾಸಿಟಿವ್ ಸೆಂಟೆನ್ಸಲ್ಲಿ ರೀಡ್ ಮಾಡಿ, ನೆಗೆಟಿವ್ ಸೆಂಟೆನ್ಸಲ್ಲಿ ರೀಡ್ ಮಾಡಿ, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸಲ್ಲಿ ರೀಡ್ ಮಾಡಿ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸಲ್ಲಿ ರೀಡ್ ಮಾಡಿ. ಇದೆಲ್ಲ ನೀವು ಪ್ರಾಪರ್ಲಿ ರೀಡ್ ಮಾಡಬೇಕು, 100% ಕರೆಕ್ಟಾಗಿ ರೀಡ್ ಮಾಡಬೇಕು. ಮುಂದೆ ಬರುವಂಥ ಟೆನ್ಸ್ ಫಾರ್ಮೆಟ್ ಕಲ್ತಾದ್ಮೇಲೆ ನಾನು ಟೆನ್ಸ್ ಮೇಲೆ ಒಂದು 2 ಸೆಷನ್ಸ್ ತೊಗೋತೀನಿ, ಟೆನ್ಸ್ ಪ್ರಾಕ್ಟೀಸ್ ಅಂತ. ಅದರಲ್ಲಿ ನಿಮಗೆ ಎಲ್ಲ ಟೆನ್ಸಸ್ನು ಕ್ಲಿಯರ್ ಆಗುತ್ತೆ. ಹೇಗೆ ಸೆಂಟೆನ್ಸ್ ಯಾವ ಟೆನ್ಸ್ನ ಏನು ಟೆನ್ಸ್ ಡೈರೆಕ್ಟ್ ಹೇಗೆ ಚೇಂಜ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗುತ್ತೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿ ಶೇರ್ ಮಾಡಿ. ಯಾರು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಜಲ್ದಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.